ಎಲ್ರಿಗೂ ನಿಶ್ಚಿತಾ ಪ್ರವೀಣ್ ಕನ್ನಡ ಲಾಗ್ಸ್ಗೆ ಸ್ವಾಗತ. ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇ ಈ ವಿಡಿಯೋನ ನೋಡ್ತಾ ಇದ್ದೀರೋ ದಯವಿಟ್ಟು ಹೋಗಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಈ ವಿಡಿಯೋ ಮಂಗಳಗೌರಿ ಹಬ್ಬಕ್ಕೆ ಏನೇನೆಲ್ಲ ತಯಾರಿ ಮಾಡಿಕೊಂಡೆ, ಹೇಗೆಲ್ಲ ತಯಾರಿ ಮಾಡಿಕೊಂಡೆ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ. ಎಲ್ಲ ತಯಾರಿ ಮಾಡ್ಕೊಳ್ಳೋಕ್ಕೂ ಮುಂಚೆ ಮೊದಲಿಗೆ ನಾನು ನೆಲ ಒರೆಸ್ಕೊಳ್ತಾ ಇದ್ದೀನಿ ಕಲ್ಲುಪ್ಪು ಹಾಕ್ಕೊಂಡು. ಇಲ್ಲ ಸರಿ ಮನೆ ಎಲ್ಲ ಒರೆಸ್ಕೊಂಡು ಪೂಜೆಗೆ ಎಲ್ಲ ಮಡಿಯಿಂದ ಮಾಡಬೇಕಲ್ವಾ, ಅದಕ್ಕೆ ನಾನು ಕೂಡ ಸ್ನಾನ ಮಾಡಿಕೊಂಡು ಇವಾಗ ದೇವಿಗೆ ಉಡ್ಸೋ ಅಂಥ ಸ್ಯಾರಿನ ನಾನು ಪಿನ್ ಮಾಡಿಡೋಣ, ನಾಳೆಗೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು. ಈ ಸ್ಯಾರಿ ಕಲರ್ ಕಾಂಬಿನೇಷನ್ ಮಾತ್ರ ನಂಗೆ ತುಂಬ ಇಷ್ಟ ಆಯಿತು. ನನಗೆ ತುಂಬ ಇಷ್ಟ ಆಯಿತು ಅನ್ನೋದಕ್ಕಿಂತ ನನ್ನ ಕಸಿನ್ ತುಂಬ ಇಷ್ಟಪಟ್ಟು ಇದನ್ನೇ ತಗೋ, ಈ ಸ್ಯಾರಿನೇ ತಗೋ ಅಂತ ಹೇಳ್ಬಿಟ್ಟು ತುಂಬ ಫೋರ್ಸ್ ಮಾಡ್ತಾಯಿದ್ಲು. ಕೊನೆಗೆ ಮತ್ತು ಬೇರೆ ಆಪ್ಷನ್ನೇ ಇರಲಿಲ್ಲ ನನಗೆ. ಹೋಗಿ ತೊಗೊಂಬರುವಾಗ ನನಗೆ ಯಾವ ಸ್ಯಾರಿನೂ ಅಷ್ಟೊಂದು ಇಷ್ಟ ಆಗ್ತಾ ಇರಲಿಲ್ಲ. ನೋಡ್ತಾ ಇದ್ರೆ ಅಯ್ಯೋ ಈ ಸ್ಯಾರಿ ಚೆನ್ನಾಗಿ ಕಾಣಲ್ಲ ಉಡಿಸಿದ್ರೆ, ಈ ಸ್ಯಾರಿ ಚೆನ್ನಾಗಿ ಕಾಣಲ್ಲ ಉಡಿಸಿದ್ರೆ ಅಂತ ನೋಡ್ತಾನೇ ಇದ್ದೆ. ಒಂದು 4-5 ಸ್ಯಾರಿನ, ಒಂದೆರಡು ಸ್ಯಾರಿ ಅಂದರೆ ಸೆಲೆಕ್ಟ್ ಮಾಡಿದೆ. ಅದು ಕೂಡ ಇನ್ನೊಂದು ಸ್ಯಾರಿ ಕೂಡ ಇದೇ ಕಾಂಬಿನೇಷನ್ನಲ್ಲೇ ಇತ್ತು, ಬಟ್ ಡಿಸೈನ್ ತುಂಬ ಬೇರೆ ಇತ್ತು ಅಷ್ಟೇ. ಪದೇ ಪದೇ ಬರ್ತಾ ಇದ್ದ ಅವನು ಸ್ಯಾರಿ ಮೇಲೆ, ತುಳಿಬೇಡ ಹನಿ, ತುಳಿಬೇಡ ಕಂದ ಅಂತ ಹೇಳ್ಬಿಟ್ಟು ಸೈಡಿಗೆ ಕಳಿಸ್ತಾ ಇದ್ದೆ. ಅವ್ನು ಹೀಗೆ ಮಾಡ್ತಾಯಿದ್ದ, ಸ್ಯಾರಿ ಎಳೆಯೋದು, ಸ್ಯಾರಿ ಹತ್ರ ಬರೋದು, ಅವ್ನಿಗೇನೋ ಒಂಥರ ಚಾಪೆ ಮೇಲೆ ಆಟಾಡೋದು ಅಂದರೆ ತುಂಬ ಇಷ್ಟ. ಸೊ ದಟ್ ನೀನು ಮರ್ಚ್ಬೇಡ, ತೆಗ್ದಿಡು ಅಂತ ಹಠ ಮಾಡ್ತಾಯಿದ್ದ. ಅವನನ್ನು ಒಂದಷ್ಟು ಸಮಾಧಾನ ಮಾಡಿ ಆಮೇಲೆ ಪಿನ್ ಮಾಡಿ ಇಟ್ಕೊಳ್ತಾ ಇದ್ದೆ. ಅದು ಡಿಸೈನ್ ಸ್ವಲ್ಪ ಚೇಂಜ್ ಇತ್ತು ಇನ್ನೊಂದು, ಬಟ್ ಅದು ಕೂಡ ಇದೇ ಕಾಂಬಿನೇಷನ್ನಲ್ಲೇ ಇತ್ತು. ನಾನು 2 ಸ್ಯಾರಿನೂ ಸೆಲೆಕ್ಟ್ ಮಾಡಿದ್ದೆ. ಆ ಸ್ಯಾರಿ ಸೆಲೆಕ್ಟ್ ಮಾಡಿದ್ಮೇಲೂ ನನಗೆ ಆ ಸ್ಯಾರಿ ತೊಗೊಂಡ್ಲಾ ಈ ಸ್ಯಾರಿ ತೊಗೊಂಡ್ಲಾ ಅನ್ನೋ ಸ್ವಲ್ಪ ಕನ್ಫ್ಯೂಷನ್ ಇತ್ತು. ನಾನು ಮತ್ತೆ ನನ್ನ ಅಕ್ಕಂಗೆ ವಿಡಿಯೋ ಕಾಲ್ ಮಾಡಿ ತೋರಿಸಿದ್ಮೇಲೆ ಓಕೆ ಇದೇ ಚೆನ್ನಾಗಿದೆ ಡಿಸೈನು, ಇದೇ ಸ್ವಲ್ಪ ಲುಕ್ಕಾಗಿ ಕಾಣುತ್ತೆ, ಆ್ಯಂಡ್ ದೇವಿಗೆ ಉಡಿಸಿದ್ದು ನೀನು ಉಟ್ಕೊಳ್ಲೇಬೇಕಲ್ವಾ, ಸೊ ನೋಡಿ ಸ್ವಲ್ಪ ಚೆನ್ನಾಗಿರೋದೇ ತಗೋ ಅಂತ ಹೇಳಿದ್ಲು. ಸೊ ದಟ್ ನಾನು ಇದನ್ನು ಚೂಸ್ ಮಾಡಿದೆ. ನಾನು ಚೂಸ್ ಮಾಡಿದೆ ಅನ್ನೋದಕ್ಕಿಂತ ನನ್ನ ಅಕ್ಕ ಮತ್ತು ನನ್ನ ಕಸಿನ್ ವಿದ್ಯಾ ಇಬ್ಬರೂ ಸೇರಿಕೊಂಡು ಇದನ್ನೇ ತಗೋ ಅಂತ ಹೇಳ್ಬಿಟ್ಟು ಹೇಳಿ ಒತ್ತಾಯ ಮಾಡಿ ಕೊಡಿಸಿದ್ದಿದ್ದು. ಆ್ಯಕ್ಚುಲಿ ಪ್ರತಿಯೊಂದೂ ಪೂಜೆಗೆ ಮತ್ತು ಏನು ಹೇಳ್ತಾರೆ ತಯಾರಿ ಮಾಡ್ಕೊಳ್ಳೋದಕ್ಕೆಲ್ಲ ವಿದ್ಯಾ ಹೆಲ್ಪ್ ಮಾಡಿದ್ಲು ಅನ್ನೋದಕ್ಕಿಂತ ವೀಡಿಯೋ ಎಲ್ಲ ತೆಕ್ಕೊಟ್ಲು. ನೀನು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡು, ನಾನು ವೀಡಿಯೋ ಮಾಡಿಕೊಡ್ತೀನಿ, ನೀನೇನು ವರಿ ಮಾಡ್ಕೋಬೇಡ ಅಂತ ಹೇಳ್ಬಿಟ್ಟು. ಆ್ಯಂಡ್ ಬೆಳಗ್ಗೆ ಕೂಡ ಪೂಜೆ ಟೈಮ್ಗೆ ಕರೆಕ್ಟಾಗಿ ಎದ್ದು ವೀಡಿಯೋ ಎಲ್ಲ ಮಾಡಿಕೊಟ್ಲು. ಅವಳು ಇದ್ದಿದ್ದಕ್ಕೆ ನಂಗೆ ತುಂಬಾ ಹೆಲ್ಪ್ ಆಯಿತು. ಆ್ಯಂಡ್ ನಾನು ಅವಳಿಲ್ಲ ಅಂತಂದಿದ್ರೆ ನಾನು ಈ ವಿಡಿಯೋನ ಅಪ್ಲೋಡ್ ಮಾಡ್ತಾನೇ ಇರಲಿಲ್ಲ ಅನಿಸುತ್ತೆ. ನಾನು ಆಲ್ರೆಡಿ ಸೆಟ್ ಆಗಿಬಿಟ್ಟಿದ್ದೆ, ಅವಳಿದ್ದರೆ ವಿಡಿಯೋ ಅವಳು ಮಾಡಿಕೊಡ್ತಾಳೆ ಅಂತ ನಾನು ಅಂದ್ಕೊಂಡಿದ್ದೆ ನಾನು. ಸೊ ಅವಳು ಕೂಡ ಬಂದು ನಾನು ವಿಡಿಯೋ ಮಾಡಿಕೊಡ್ತೀನಿ, ನೀನು ಅಪ್ಲೋಡ್ ಮಾಡುವಂತೆ ಅಂತ ಹೇಳಿದ್ಲು. ಅವಳು ಬಂದಿಲ್ಲ ಅಂದಿದ್ರೆ ನಾನು ನಿಜವಾಗ್ಲೂ ಹನಿನ ಇಟ್ಕೊಂಡು ಪೂಜೆಗೆಲ್ಲ ತಯಾರಿ ಮಾಡಿಕೊಂಡು ಆ್ಯಂಡ್ ಅದನ್ನೆಲ್ಲ ವಿಡಿಯೋ ಮಾಡಿಕೊಂಡು ನನಗೆ ಆಗ್ತಾ ಇರಲಿಲ್ಲ ಅಂತ ಅನಿಸುತ್ತೆ. ನಾನಿಲ್ಲಿ ಸ್ಯಾರಿ ಪಿನ್ ಮಾಡೋ ನಡುವೆ ಹನಿ ಬಂದು ತುಂಬ ಡಿಸ್ಟರ್ಬ್ ಮಾಡ್ತಾಯಿದ್ದ. ನಿಮ್ಗೇನಾದರೂ ಸ್ವಲ್ಪ ಗಜಿಬಿಜಿ ಅಂತ ಅನಿಸಿದ್ರೆ, ಅಂದರೆ ಅವ್ನು ಬರೋದು ಇಷ್ಟ ಆಗದೆ ಇದ್ದರೆ ಐ ಆಮ್ ರಿಯಲಿ ಸಾರಿ. ನನಗೆ ಮಗುನ ಇಟ್ಕೊಂಡು ಎಲ್ಲ ಕೆಲಸನೂ ಮಾಡ್ಕೊಳ್ಲೇಬೇಕು, ಬೇರೆ ಆಪ್ಷನ್ ಇಲ್ಲ. ಈ ಮಾತನ್ನ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ದೇವಿ ಗುಡಿಸೋ ಸ್ಯಾರಿನೂ ಅಲ್ಲೇ ಇಟ್ಕೊಂಡಿದ್ದಾಳೆ, ಮಗುನೂ ಅಲ್ಲೇ ಆಟ ಆಡ್ತಾ ಇದೆ, ಮಗುನೂ ಸ್ಯಾರಿ ತುಳಿಯುತ್ತೋ ಏನೋ, ಮಗುನೂ ಅಲ್ಲಿ ಸ್ಯಾರಿ ತುಳಿತು ಅಂತ ನೋಡೋರು ತುಂಬ ಜನ ಇರ್ತೀರ. ಸೊ ದಟ್ ನಾನು ಹಾಗಾಗಿ ಹೇಳ್ತಾ ಇದ್ದೀನಿ. ನನಗೆ ನನ್ನ ಮಗನೇ ಎಲ್ಲ ನನಗೆ. ಆ್ಯಕ್ಚುಲಿ ಅವನ್ನ ಬೇರೆ ಕಡೆ ಇಟ್ಬಿಟ್ಟು ನಾನು ಈ ಪೂಜೆ ಮಾಡೋ ಅವಶ್ಯಕತೆ ನನಗಿಲ್ಲ. ನನ್ನ ಮಗನ ಇಟ್ಕೊಂಡೇ ನಾನು ಈ ಪೂಜೆ ಎಲ್ಲ ಮಾಡಬೇಕು ಅಂತ ಹೇಳಿ ಅವನ್ನ ಎಲ್ಲೂ ಕಳಿಸಿಲ್ಲ. ಊರಿಗೆ ಕಳಿಸೋ ಆಪ್ಷನ್ ನನಗೆ ತುಂಬಾ ಇತ್ತು, ಬಟ್ ಇಲ್ಲ, ನಾನು ಈ ಪೂಜೆ ಮಾಡುವಾಗ ಹನಿ ಜೊತೆಗೆ ಇರಬೇಕು ಅಂತ ಹೇಳಿ ಹನಿನ ನನ್ನ ಜೊತೆಗೆ ಇಟ್ಕೊಂಡು ಪೂಜೆ ಮಾಡ್ತಾಯಿದ್ದೀನಿ. ಕೆಲವ್ರಿಗೆ ಇಷ್ಟ ಆಗಲ್ಲ ಆ ಥರ ಎಲ್ಲ. ಮಕ್ಕಳು ತುಳಿದ್ರೂ ಅಯ್ಯೋ ಏನೋ ಆಗೋಯ್ತು ಅನ್ನೋ ರೇಂಜಿಗೆ ಬಿಹೇವ್ ಮಾಡ್ತಾರೆ. ಸೊ ದಟ್ ನಾನು ಈ ಮಾತನ್ನ ಹೇಳಲೇಬೇಕಾಯಿತು. ಕೆಲವರಿಗೆ ಈ ಮಾತು ನಾನು ಹೇಳಿದ್ರಿಂದ ಏನಾದರೂ ಮನಸ್ಸಿಗೆ ಬೇಜಾರಾದರೆ ಐ ಆಮ್ ರಿಯಲಿ ಸಾರಿ.
ಆ್ಯಂಡ್ ಸ್ಯಾರಿ ಎಲ್ಲ ಪಿನ್ ಮಾಡ್ಕೊಳ್ಳೋದೆ ಒಂದು ಸ್ವಲ್ಪ ಹೊತ್ತು ಹಿಡಿತು. ನಂಗೆ ಅದು ಪದೇ ಪದೇ ಅಂದರೆ ನಂಗೆ ಅದು ಬರ್ತಾ ಇರಲಿಲ್ಲ. ಏನು ಸೆರಗಿಂದು ಪಿನ್ ಮಾಡ್ಕೊಳ್ಳೋದು ನನಗೆ ಅಷ್ಟು ಸರಿಯಾಗಿ ಬರ್ತಾ ಇರಲಿಲ್ಲ. ಅದರಲ್ಲೂ ಹನಿ ಬೇರೆ ಮಧ್ಯೆ ಆಟ ಆಡೋದು, ನನ್ನ ಜೊತೆಗೇ ಇರ್ತಾ ಇದ್ದ. ವಿದ್ಯಾ ಹತ್ರನೂ ಹೋಗ್ತಾ ಇರಲಿಲ್ಲ ಅವನು. ಅವರಿಬ್ಬರು ಜೊತೆಗೆ ಬಿಟ್ಬಿಟ್ರೆ ಅವರಿಬ್ಬರು ಜಗಳ ಹೊಡಿತಾ ಇದ್ರು. ಸೊ ದಟ್ ನಾನು ಅವಳಿಗೂ ಏನು ಹೇಳ್ತಾ ಇರಲಿಲ್ಲ, ಕರ್ಕೊ ಅಂತ ಹೇಳ್ಬಿಟ್ಟು. ಇಬ್ಬರು ಸೇರ್ಕೊಂಡು ಅವಳು ಸಣ್ಣ ಹುಡುಗಿ ಥರ ಈ ಚಿಕ್ಕ ಹುಡುಗನ ಜೊತೆ ಜಗಳ ಹೊಡಿತಾಳೆ. ಹಾಗಾಗಿ ಅವ್ನು ಇಟ್ಕೊಂಡು ಇವನು ಕೂಡ ಹೋಗಲ್ಲ ಅವಳ ಹತ್ರ, ಬಿಕಾಸ್ ನಾನೇ ಬೇಕು, ನಾನೇ ಆಗಬೇಕು ಎಲ್ಲದಕ್ಕೂ. ಹಾಗಾಗಿ ಅವಳು ಸುಮ್ಮನೆ ಇದ್ಲು. ಒಂದು ಸ್ವಲ್ಪ ಬಂದು ಕರೆದ್ಲು, ಅವನು ಹೋಗಲಿಲ್ಲ, ನನ್ನ ಹತ್ರನೇ ಇದ್ದ. ಏನು ಮಾಡೋಕ್ಕಾಗತ್ತೆ ಅಂತ ಹೇಳ್ಬಿಟ್ಟು ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೇನೆ ಈ ವಿಡಿಯೋನ ನೋಡ್ತಾ ಇದ್ದೀರೋ, ದಯವಿಟ್ಟು ನನಗೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಹೀಗೆ ಸಹಕಾರ ತೋರಿಸ್ತಾ ಇರಿ. ಈಗಾಗಲೇ ನನ್ನ ಯೂಟ್ಯೂಬ್ ಚಾನಲ್ 250 ಜನ ಸಬ್ಸ್ಕ್ರೈಬ್ ಮಾಡಿದ್ದೀರಾ. ನಿಮಗೆಲ್ರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಹೀಗೆ ನನಗೆ ಸಹಕಾರ ತೋರಿಸ್ತಾ ಇರಿ. ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸ್ಯಾರಿ ಪಿನ್ ಮಾಡೋದಕ್ಕೆಲ್ಲ ನಾನು ಪಿನ್ಗಳನ್ನು ಕೂಡ ನಾನು ಹೊಸದೇ ತೊಗೊಂಡಿದ್ದೆ, ಹೊಸ ಪಿನ್ನೇ ತೊಗೊಂಡಿದ್ದೆ. ನಾವೆಲ್ಲ ಬಳಸೋ ಅಂಥದ್ದನ್ನು ದೇವಿಗೆ ಉಡಿಸೋ ಸ್ಯಾರಿಗೆ ನಾನು ಬಳಸೋದು ಬೇಡ ಅಂತ ಹೇಳಿಬಿಟ್ಟು ಹೊಸ ಪಿನ್ಗಳನ್ನೇ ತೊಗೊಂಡಿದ್ದೆ. ಪೂಜೆ ಮಾತ್ರ ತುಂಬಾ ಚೆನ್ನಾಗಾಯಿತು. ನಾನು ಧನುನ ಸಂಭಾಳಿಸೋದ್ರಲ್ಲೇ ಆಗೋಯ್ತು. ಒಂದು ತುಂಬ ಹೊತ್ತು ತೊಗೊಂಡೆ ನಾನು ಈ ಸ್ಯಾರಿನ ಪಿನ್ ಮಾಡ್ಕೊಳ್ಳೋಕ್ಕೆ. ಅವನು ಪದೇ ಪದೇ ಬರ್ತಾ ಇದ್ದ, ಪದೇ ಪದೇ ಈ ಕಡೆ ನನ್ನ ಜೊತೆ ಆಟ ಆಡೋದಕ್ಕೆ ನೋಡ್ತಾ ಇದ್ದ. ಬಟ್ ನಾನಿಲ್ಲಿ ಸ್ಯಾರಿ ಪಿನ್ ಮಾಡೋದನ್ನ ನೋಡಿಬಿಟ್ಟು ನಾನು ಹೇಳ್ತಾ ಇದ್ದೆ, ಆ ಕಡೆ ಹೋಗೋಕಂದ, ಆ ಕಡೆ ಹೋಗೋಕಂದ ಅಂತ ಹೇಳ್ಬಿಟ್ಟು ಅವ್ನು ಮತ್ತೆ ಹೋಗ್ತಾ ಇದ್ದ. ಒಂದು ಸ್ವಲ್ಪ ಹೊತ್ತು ಯಾಕೋ ಏನೋ ಮೂಡ್ ಸ್ವಲ್ಪ ಚೇಂಜ್ ಆಯಿತು ಅಂತ ಅನಿಸುತ್ತೆ. ಅಕ್ಕ ತಮ್ಮಂಗೆ ಇಬ್ಬರು ಆಟಾಡ್ತಾ ಕೂತ್ಕೊಂಡಿದ್ರು. ನನ್ನ ಕಸಿನ್ ಅಂದರೆ ಅವಳು ನನಗಿನ್ನ 1 ವರ್ಷ ದೊಡ್ಡವಳು. ಬಟ್ ನನಗೆ ಏನು ಹೇಳ್ತಾರೆ, ರಿಲೇಷನ್ನಲ್ಲಿ ಮಗಳು ಆಗ್ತಾಳೆ, ನನ್ನ ಮಗನಿಗೆ ಅಕ್ಕ ಆಗ್ತಾಳೆ. ಬಟ್ ಅವಳಿರೋದ್ರಿಂದ ತುಂಬಾ ಹೆಲ್ಪ್ ಆಯಿತು. ಕೊನೆಗೂ ಸ್ಯಾರಿ ಪಿನ್ ಮಾಡಿದ್ದಾಯಿತು. ಇದು ಅವತ್ತು ನೈಟಿಂದ ವಿಡಿಯೋ. ಚಿಗಣಿ ಮತ್ತೆ ತಂಬಿಟ್ಟನ್ನ ಮಾಡ್ಕೋಬೇಕಾಗಿತ್ತು, ಮಾಡ್ಕೊಂಡಿರಲಿಲ್ಲ. ಅದಕ್ಕೂ ಕೂಡ ವಿದ್ಯೆ ತುಂಬಾ ಹೆಲ್ಪ್ ಮಾಡಿದ್ಲು. ಇದನ್ನೆಲ್ಲ ಮಾಡಿಕೊಂಡು ತೆಗೆದಿಟ್ಕೊಳ್ತಾ ಇದ್ದೀನಿ. ತಂಬಿಟ್ಟು ಮತ್ತು ಚಿಗಣಿನ ಎಲ್ಲ ಮಾಡಿಕೊಂಡು ಎಲ್ಲ ಈಸಿಯಾಗಾಯಿತು. ಅವಳು ಇದ್ದಿದ್ದಕ್ಕೆ ಏನೋ ಒಂಥರ ಏನು ಅವಳು ಇದ್ದಿದ್ದ ವಾರ ನಂಗೆ ಅಷ್ಟು ಏನೋ ಅನಿಸಿರಲಿಲ್ಲ. ಎಲ್ಲ ಅವಳು ಹೆಲ್ಪ್ ಮಾಡ್ತಾಯಿದ್ಲು, ಆಯಿತು, ಚೆನ್ನಾಗಾಯಿತು. ಅದ್ರ ನೆಕ್ಸ್ಟ್ ವೀಕ್ ಮತ್ತೆ ಮಂಗಳಗೌರಿ ಪೂಜೆ ಮಾಡೋ ಟೈಮಲ್ಲಿ ಅಯ್ಯೋ ಹೆಂಗಪ್ಪ ಮಾಡೋದು ಅಂತ ಅನ್ನಿಸ್ತಾಯಿತ್ತು. ಅವಳಿಲ್ಲದೆ ಏನೋ ಒಂಥರ ಪ್ರತಿ ಸರಿನೂ ಅವಳೇ ಇದ್ಲೇನೋ ಅನ್ನೋ ಥರ ಫೀಲ್ ಆಗ್ತಾಯಿತ್ತು. ನಾನು ಅವಳು ಹೋದ್ಮೇಲೆ ಕಾಲ್ ಮಾಡಿ ಹೇಳ್ತಾ ಇದ್ದೆ, ಈ ವಾರ ನಂಗೆ ಪೂಜೆ ಮಾಡಿದ್ದೀನಿ ಅಂತಲೇ ಅನ್ನಿಸ್ತಾ ಇಲ್ಲ ಗೊತ್ತಾ ನೀನು ಇಲ್ಲದೆ ಇರೋದಕ್ಕೆ ಅಂತ ಹೇಳ್ತಾ ಇದ್ದೆ ಅವಳಿಗೆ. 2ನೇ ವಾರ ನಂಗೆ ತುಂಬಾ ಬೇಜಾರಾಯಿತು. 2ನೇ ವಾರದ್ದು ಪೂಜೆ ತುಂಬಾ ಚೆನ್ನಾಗಾಯಿತು. ಹಾಗೆ ಹಿತ್ತಾಳಿದು ಮತ್ತು ಎಲ್ಲ ಪೂಜೆ ಸಾಮಾನೆಲ್ಲ ತೊಳ್ಕೊಂಡು ಅದನ್ನೆಲ್ಲ ಚೆಂದಾಗಿ ಒರೆಸ್ಕೊಂಡು ಇಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎಲ್ಲ ಮಾಡಿಟ್ಕೊಳ್ತಾ ಇದ್ದೆ. ಈ ತೊಳೆಯೋ ಅಂಥದ್ದು, ಚಿಗಣಿ ತಂಬಿಟ್ಟು ಮಾಡ್ಕೊಳ್ಳೋದು, ಆಮೇಲೆ ಒಂದು ಬಟ್ಲಿಗೆ ಹೂವೆಲ್ಲ ಹಾಕಿಡ್ಕೊಳ್ಳೋ ಅಂಥದ್ದೆಲ್ಲ ಮಾಡಿಟ್ಕೊಂಡ್ರೆ ಒಂದಷ್ಟು ಅರ್ಧ ಕೆಲಸ ಮುಗ್ದೇ ಹೋಗುತ್ತೆ ನನಗೆ. ಆಮೇಲೆ ಬೆಳಗ್ಗೆ ಎದ್ದು ಎಲ್ಲ ಆರಾಮಾಗಿ ಪೂಜೆ ಮಾಡ್ಕೋಬೋದು ಅನ್ನೋ ಇಂಟೆನ್ಷನ್ ಅಷ್ಟೇ. ನಾನು ಎಲ್ಲನೂ ಮಡಿಯಿಂದನೇ ಮಾಡ್ತಾಯಿದ್ದೆ. ಆದಷ್ಟು ನಾನು ಎಲ್ಲನೂ ಕ್ಲೀನಾಗಿ ಒಂದು ಹನಿನೂ ನೀರಿಲ್ಲದೆ ಇರೋ ಹಾಗೆ ಒಳ್ಳೆ ಬಟ್ಟೆನ ತೊಗೊಂಡು, ತೊಳೆದಿಟ್ಟಿರೋ ಅಂತಹ ಬಟ್ಟೆನ ತೊಗೊಂಡು ಒರೆಸ್ಕೊಳ್ತಾ ಇದ್ದೆ. ಇದನ್ನೆಲ್ಲ ವಿಡಿಯೋ ಮಾಡಿಕೊಟ್ಲು ವಿದ್ಯಾ ನನಗೆ. ಆ್ಯಂಡ್ ತೊಗೊಂಬಂದಿದ್ದಂಥ ಹೂವನ್ನ ಎಲ್ಲ ಬಟ್ಲಿಗೆ ಹಾಕಿ ಇಡ್ತಾ ಇದ್ದೆ. ನಾನು ಒಂದು ಹಾರ ತೊಗೊಂಡು ಬಂದಿದ್ದೆ, ಒಂದಷ್ಟು ಮಲ್ಲಿಗೆ ಹೂವು, ಆಮೇಲೆ ಒಂದು ಮಾರು ಸಾವಂತಿಗೆ ಹೂ ತೊಗೊಂಡಿದ್ದೆ. ಅದಾದಮೇಲೆ ಬಿಡಿ ಹೂ ನಂಗೆ ಬೇಕಂತ ಹೇಳಿಬಿಟ್ಟು ಒಂದು 3 ಥರದ್ದು ಮಿಕ್ಸ್ ತೊಗೊಂಡು ಬಂದಿದ್ದೆ. ನಾನು ಒಂದು ಅರ್ಧ kg ಬಿಡಿ ಹೂವನ್ನ ನಾನು ಮಿಕ್ಸ್ ತೊಗೊಂಡು ಬಂದಿದ್ದೆ, 3 ಥರದ್ದು. ಅದನ್ನೆಲ್ಲ ನಾನು ಬೌಲ್ಗೆ ಹಾಕ್ಕೊಂಡು ಇಟ್ಕೊಳ್ತಾ ಇದ್ದೆ. ಅದಾದಮೇಲೆ ಒಂದು 5 ಥರದ್ದು ಹಣ್ಣು ತೊಗೊಂಡು ಬಂದಿದ್ದೆ. 5 ಥರದ್ದು ಹಣ್ಣನ್ನು ನಾನು ಹಾಕಿ ಇಡ್ತಾಯಿದ್ದೀನಿ.
ಅದಾದಮೇಲೆ ಕಳಶಕ್ಕೆಲ್ಲ ನಾನು ಇದನ್ನು ಏನು ತೆಗ್ದಿಡ್ಕೊಳ್ತಾ ಇದ್ದೆ, ಎಲೆನ ಎಲ್ಲ ತೆಗ್ದಿಡ್ಕೊಳ್ತಾ ಇದ್ದೆ. ಕಳಶಕ್ಕೆ ಯಾವ್ದ್ಯಾವುದು ಸೈಜ್ದು ಬರುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಅದರಲ್ಲೇ ಇಟ್ಬಿಟ್ರೆ ಬೆಳಗ್ಗೆ ಪೂಜೆ ಮಾಡೋ ಟೈಮಲ್ಲಿ ಆರಾಮಾಗಿ ಇಟ್ಕೊಂಡು ಪೂಜೆ ಮಾಡ್ಬೋದು ಅಂತ ಹೇಳ್ಬಿಟ್ಟು ಎಲ್ಲನೂ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೆ. ಕಳಶಕ್ಕಿಡೋ ಅಂಥದ್ದು, ಒಂದಷ್ಟು ಏನೋ ಮಂಗಳಗೌರಿ ಕಳಶ ಸ್ಥಾಪನೆ ಮಾಡ್ತೀವಲ್ಲ, ಅದಕ್ಕೆ ವಿಳ್ಯದೆಲೆ ಬೇಕು. ಅದಕ್ಕೆ ವಿಳ್ಯದೆಲೆನ ನೋಡಿ, ಒಳ್ಳೆ ವಿಳ್ಯದೆಲೆನ ಎಲ್ಲೂ ಕಟ್ಟಾಗದೇ ಇರೋವಂಥ ವಿಳ್ಯದೆಲೆನ ನೋಡಿಬಿಟ್ಟು ತೆಗೆದಿಟ್ಕೊಳ್ಳೋ ಅಂಥದ್ದು. ಅದಾದಮೇಲೆ ಕಂಕಣ ಮಾಡ್ಕೊಳ್ಳೋಕ್ಕೆ ಹೂವಿಂದು ತೊಟ್ಟು ಏನಿರುತ್ತೆ ಅದನ್ನು ತೆಗೆದು ಇಟ್ಕೊಳ್ಳೋದು, ಅದೆಲ್ಲ ಮಾಡ್ಕೊಳ್ತಾ ಇದ್ದೆ. ನಾಳೆ ಬೆಳಗ್ಗೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಕಂಕಣ ಕಟ್ಕೊಳ್ತಾ ಇದ್ವಿ ನಾನು ವಿದ್ಯಾ ಇಬ್ಬರು ಸೇರಿಕೊಂಡು. ಒಂದು 10 ಏನೋ ಕಂಕಣನ ರೆಡಿ ಮಾಡಿ ಇಟ್ಬಿಟ್ವಿ ನಾವು. ಹಾಗೆ ಎಲ್ಲ ರೆಡಿ ಮಾಡಿ ಒಂದು ಟೇಬಲ್ ಮೇಲೆ ಇಟ್ಟು ಒಂದು ಬೇಡದೇ ಇರೋದನ್ನೆಲ್ಲ ತೆಗೆದಿಟ್ಕೊಂಡೆ ನಾನು. ಎಲ್ಲನೂ ಚೆನ್ನಾಗಾಯಿತು. ಆಮೇಲೆ ದೇವರಿಗೆ ತಾಳಿ ಕಟ್ಟೋದಕ್ಕೆ ಮಾಂಗಲ್ಯ ಕಟ್ತಾರಲ್ಲ ದೇವಿಗೆ, ಅದನ್ನು ರೆಡಿ ಮಾಡಿಕೊಂಡೆ. ನನ್ನ ಹತ್ರ ತಾಳಿ ಇತ್ತು. ತಾಳಿ ಹಾಕೋದಕ್ಕಿಂತ ಅಂದರೆ ಅದು ಲಕ್ಷ್ಮಿಗೆ ಹಾಕ್ತಾ ಇದ್ದೆ ನಾನು ಆ ತಾಳಿನ. ಹಾಗಾಗಿ ಅದು ಬೇಡ ಅಂತ ಹೇಳಿಬಿಟ್ಟು ಅರ್ಶಿನ ಕೊಂಬು ನಾನು ತೊಗೊಂಬಂದಿದ್ದೆ. ಅರ್ಶಿನ ಕೊಂಬಿಂದ ಮಾಂಗಲ್ಯನ ನಾನು ರೆಡಿ ಮಾಡಿಬಿಟ್ಟು, ಅಂದರೆ ತಾಳಿನ ರೆಡಿ ಮಾಡಿಬಿಟ್ಟು ಇಟ್ಟೆ. ಇದಿಷ್ಟು ರಾತ್ರಿ ತಯಾರಿ ಆದರೆ, ಈ ವಿಡಿಯೋ ಬೆಳಗ್ಗೆ ಕಳಶ ಸ್ಥಾಪನೆ ಮಾಡೋ ಟೈಮ್ದು. ಇದು ಕೂಡ ಒಂದು ಸ್ವಲ್ಪ ತಯಾರಿ ಹಾಗೆ ಮಾಡ್ತಾ ಇದ್ದೀನಿ. ಇನ್ನು ಪೂಜೆದು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ನಾನು. ಮೊದಲಿಗೆ ನಾನು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಕಸನೆಲ್ಲ ಮಾಡಿಕೊಂಡು ನಾನು ಸ್ನಾನ ಮಾಡ್ಕೊಂಡು ಬಂದು ಪೂಜೆಗೆ ತಯಾರಿ ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ಅವರೆಲ್ಲ ಇನ್ನೂ ಮಲ್ಕೊಂಡಿದ್ರು. ನಾನು ಒಂದು 3 ಗಂಟೆಗೆ ಎದ್ದಿದ್ದೆ. 3 ಗಂಟೆಯಿಂದ ಶುರು ಮಾಡಿದ್ರು ಕೊನೆಗೆ 7 ಗಂಟೆಗೆ ಪೂಜೆ ಮುಗೀತು. ಚೆನ್ನಾಗಾಯಿತು ಪೂಜೆ. ನಾನು ಸ್ಯಾರಿ ಎಲ್ಲ ಉಡಿಸಿದ ಮೇಲೆ ವಿದ್ಯಾ ಬಂದು ಎದ್ಲು. ಸ್ಯಾರಿ ಎಲ್ಲ ಉಡಿಸಿ ಗೌರಿನ ರೆಡಿ ಮಾಡ್ಕೊಂಡ್ಮೇಲೆ ವಿದ್ಯಾ ಎದ್ಲು. ನಾನು ವಿಡಿಯೋ ಮಾಡ್ತೀನಿ, ನೀನು ಮಾಡು ಅಂತ ಹೇಳ್ತಾ ಇದ್ಲು. ಸ್ಯಾರಿ ಎಲ್ಲ ಉಡಿಸ್ಬಿಟ್ಟು ನಾನು ಅದಕ್ಕೆ ಹಾಕುವಂಥ ಜ್ಯುವೆಲ್ರಿನೆಲ್ಲ ನಾನು ರಾತ್ರಿನೇ ತೊಳೆದಿಟ್ಕೊಂಡಿದ್ದೆ. ಅದೊಂದು ವಿಡಿಯೋ ಮಿಸ್ ಆಗಿದೆ. ಅದು ವಿಡಿಯೋ ಆನ್ ಆಗಿದೆ ಅಂತ ಅಂದ್ಕೊಂಡು ವಿಡಿಯೋಗೆ ಇಟ್ಕೊಂಡಿದ್ದೆ ನಾನು. ಅವಳು ಬೇರೆ ಏನೋ ಕೆಲಸ ಮಾಡ್ತಾಯಿದ್ಲು, ನನ್ನ ಕಸಿನ್ ವಿದ್ಯಾ. ಅದೊಂದು ವಿಡಿಯೋ ಮಾತ್ರ ಮಿಸ್ ಆಯಿತು. ನಾನು ಎಲ್ಲ ವಾಶ್ ಮಾಡಿ ತೆಗೆದಿಟ್ಕೊಳ್ಳೋ ಟೈಮಲ್ಲಿ ಅಯ್ಯೋ ವಿಡಿಯೋನೇ ಆನ್ ಆಗಿಲ್ಲ ಅಂತ ನೋಡಿಕೊಂಡೆ. ಅದೊಂದು ಮಾತ್ರ ವಿಡಿಯೋ ಮಿಸ್ ಆಯಿತು. ಒಂದು ಸ್ವಲ್ಪ ಹಾಲಲ್ಲಿ ತೊಳ್ಕೊಂಡು ಒಂದು ಸ್ವಲ್ಪ ಮತ್ತೆ ಅದನ್ನು ನೀರಲ್ಲಿ ತೊಳೆದೆ ನಾನು ಯೂಸ್ ಮಾಡುವಂಥ ಜ್ಯುವೆಲ್ರಿ ಏನೇನಿದೆ ಅದನ್ನು. ಈ 3 ಅಷ್ಟೇ ಸರ, ನಾನು ಒಂದು ಸೊಂಟದ ಪಟ್ಟಿ ಮತ್ತು 2 ಸರನ ಹಾಕಿದ್ದೀನಿ. ಚಿಕ್ಕದೊಂದು ಸರ ಮತ್ತು ಇದೊಂದು ಸರ ಹಾಕಿದ್ದೀನಿ. ಈ ಥರ ಇತ್ತು. ಸ್ಯಾರಿ ಉಡಿಸಿ ಮತ್ತು ಎಲ್ಲ ಜ್ಯುವೆಲ್ರಿ ಎಲ್ಲ ಹಾಕಿದ್ಮೇಲೆ ಇದೆಲ್ಲ ಆದಮೇಲೆ ಗೌರಿನ ರೆಡಿ ಮಾಡ್ಕೋಬೇಕಾಗಿತ್ತು. ಗೌರಿನ ರೆಡಿ ಮಾಡ್ಕೊಳ್ಳೋಕ್ಕೆ ಅರ್ಶಿನ ತೊಗೊಂಡಿದ್ದೀನಿ. ಅರ್ಶಿನ ಆದಮೇಲೆ ನನ್ನ ಹತ್ರ ರೋಸ್ ವಾಟರ್ ಹೊಸದೇ ಇತ್ತು. ನನ್ನ ಹತ್ರ ಯಾವುದಿದೆ ಅದನ್ನು ನಾನು ರೋಸ್ ವಾಟರ್ನ ಬಳಸಿದ್ದೀನಿ. ನೀವು ಮುಖಕ್ಕೆ ಹಾಕೊಳ್ಳೋದನ್ನು ಬಳಸಿದ್ದೀರಾ, ಅದನ್ನು ಬಳಸಿದ್ದೀರಾ, ಇದನ್ನು ಬಳಸಿದ್ದೀರಾ ಅಂತ ಹೇಳ್ಬಿಟ್ಟು ದಯವಿಟ್ಟು ಕಮೆಂಟ್ ಹಾಕಿಬಿಡಿ. ಅದಾದಮೇಲೆ ಸ್ವಲ್ಪ ಎಣ್ಣೆ ಮತ್ತು ಗಂಧದ ಪುಡಿ ಇರುತ್ತಲ್ಲ ಅದನ್ನು ಹಾಕ್ಕೊಂಡು ನಾನು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಾಲನ್ನ ಹಾಕ್ಕೊಂಡು ಅದನ್ನು ಗೌರಿನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಗೌರಿನೂ ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು. ನಾನೊಂದು ಸ್ವಲ್ಪ ದೊಡ್ಡಕ್ಕೆ ಮಾಡ್ಕೊಂಡಿದ್ದೆ ನಾನು ಗೌರಿನ, ಚೆನ್ನಾಗಿ ಕಾಣುತ್ತೆ ಅನ್ನೋ ರೀಸನ್ಗೆ. ತುಂಬಾ ಚೆನ್ನಾಗಿ ಬಂದಿತ್ತು ಮಾತ್ರ. ಪೂಜೆ ಎಲ್ಲ ತುಂಬ ಇಷ್ಟಪಟ್ಟರು. 5 ಜನಕ್ಕೆ ನಾನು ಕರೆದು ಮುತ್ತೈದೆಯರಿಗೆ ಉಡಿ ಕೊಟ್ಟೆ. ಅವರೆಲ್ಲ ಬಂದು ಪೂಜೆ ತುಂಬ ಚೆನ್ನಾಗಾಗಿದೆ ಅಂತ ಹೇಳಿದ್ರು. ನನಗೂ ಸ್ವಲ್ಪ ಖುಷಿ ಆಯಿತು. ಈ ಗೌರಿ ಮಾಡ್ಕೊಳ್ಳೋದಕ್ಕೆ ನಾನು ಸ್ವಲ್ಪನೇ ಹಾಲು ಹಾಕ್ಕೊಳ್ತಾ ಇದ್ದೆ. ಯಾಕಂದರೆ ಎಲ್ಲಿ ಜಾಸ್ತಿ ಆಗಿಬಿಡುತ್ತೋ, ಎಲ್ಲಿ ಮೆತ್ತಗಾಗ್ಬಿಡುತ್ತೋ ಅಂತ ಹೇಳಿ ಭಯ ಆಗಿಬಿಟ್ಟಿತ್ತು ನನಗೆ. ಅದು ತುಂಬ ಮೆತ್ತಗಾದರೆ ಅದು ಸರಿ ಹೋಗೋದಿಲ್ಲ. ಹಾಗಾಗಿ ಅದು ಕ್ಲೀನಾಗಿ ಮಾಡ್ಕೋಬೇಕು ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೆ. ಜಾಸ್ತಿ ಏನಾದರೂ ನೀರು ಹಾಕ್ಬಿಟ್ರೆ ಟೈಮು ವೇಸ್ಟು ಮತ್ತು ನನ್ನ ಎನರ್ಜಿನೂ ವೇಸ್ಟು ಮತ್ತು ನಾನು ಹಾಕಿರೋಂಥ ಪದಾರ್ಥನೂ ವೇಸ್ಟ್ ಆಗೋಗ್ಬಿಡುತ್ತೆ. ಇಲ್ಲಾಂದರೆ ಮತ್ತೆ ಇನ್ನೊಂದು ಸ್ವಲ್ಪ ಹಾಕ್ಕೋಬೇಕು, ಅಂದರೆ ಅರಿಶಿನ ಹಾಕ್ಕೋಬೇಕು. ಅರಿಶಿನ ಹಾಕ್ಕೊಂಡ್ರೆ ಅದಿನ್ನೂ ಒಂದು ಸ್ವಲ್ಪ ದೊಡ್ಡದಾಗ್ಬಿಡುತ್ತೆ. ಅದಕ್ಕೆ ನಾನು ಕರೆಕ್ಟಾಗಿ ನೋಡಿ ಹಾಕ್ಕೊಂಡಿದ್ದೆ. ಆ ಗೌರಿನ ರೌಂಡಿಗೆ ಈ ಥರ ಮಾಡಿಕೊಂಡು ಅದಕ್ಕೆ ಒಂದು ಸ್ವಲ್ಪ
ಕುಂಕುಮನ ಚೆಂದಾಗಿ ಹಚ್ತಾ ಇದ್ದೀನಿ. ಕುಂಕುಮನ ಹಚ್ಚಾದ್ಮೇಲೆ 2 ವೀಳ್ಯದೆಲೆ ಮೇಲೆ ಮತ್ತೆ ಸ್ವಲ್ಪ ಕುಂಕುಮ ಇಟ್ಟು ಅದನ್ನು ಗೌರಿನ ಇಡಬೇಕು. ನಾವೇನು ಕಳಶ ಸ್ಥಾಪನೆ ಮಾಡ್ತೀವಿ ಆ ಕಳಶ ಸ್ಥಾಪನೆ ಮಾಡೋದಲ್ಲದೆ ಈ ಗೌರಿನೂ ಕೂಡ ನಾವು ರೆಡಿ ಮಾಡ್ಕೋಬೇಕಾಗತ್ತೆ ಮಂಗಳ ಗೌರಿಗೆ. ಈ ವಿಡಿಯೋ ಕೆಲವರಿಗೆ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಯಾಕಂದರೆ ನಾನು ಈಗ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೆ ನಾನು ಈ ಮಂಗಳ ಗೌರಿ ಪೂಜೆ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು. ಆದರೆ ದೇವಿದು ಫೋಟೋನ ನಾನು ಹಾಕ್ಬಿಟ್ಟು ಅಪ್ಲೋಡ್ ಮಾಡಿದ್ದೆ. ಕೆಲವರು ನನಗೆ ಕಮೆಂಟ್ ಮಾಡಿದರು, ನೀವು ಈ ಥರ ಫೋಟೋ ಎಲ್ಲ ಹಾಕಿ ಅಪ್ಲೋಡ್ ಮಾಡೋ ಬದಲು ನೀವು ಮಾಡಿರೋ ಅಂಥ ಪೂಜೆನ ಏನಾದರೂ ವಿಡಿಯೋ ಇದ್ದರೆ ನೀವು ಹಾಕ್ಬೋದಲ್ಲ ಅಂತ ಹೇಳ್ಬಿಟ್ಟು ನಾನು ಅದನ್ನೇ ಇವಾಗ ಮಾಡ್ತಾಯಿದ್ದೀನಿ. ನಾನೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಎಲ್ಲ ನಾನು ತಯಾರಿ ಎಲ್ಲ ತೋರಿಸ್ತಾ ಇದ್ದೀನಿ. ಇವಾಗ ಹೇಗೆ ತಯಾರಿ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ಮುಂದಿನ ವಿಡಿಯೋದಲ್ಲಿ ಪೂಜೆ ವಿಧಾನನ ತಿಳಿಸ್ಕೊಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಆ ವಿಡಿಯೋ ಬರೋ ತನಕ ಎಲ್ಲರೂ ಖುಷಿಯಾಗಿರಿ. ಹಾಗೆ ನಾವು ನಮಗೋಸ್ಕರ ಮತ್ತು ನಮ್ಮವ್ರಿಗೋಸ್ಕರ ಬದುಕೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಬಾಯ್.